ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ಈಗ ಗೃಹಲಕ್ಷ್ಮಿ ವಿಚಾರವಾಗಿ ಬಹಳಷ್ಟು ಜನಕ್ಕೆ ಒಂದಷ್ಟು ಗೊಂದಲ ಇದೆ. ಏನ್ ಮಾಡಿದ್ರೆ ಏನಾಗುತ್ತೆ, ಏನ್ ಕತೆ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇದೆ. ಸ್ಪೆಷಲಿ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾ ಇರೋದೇನು, ನಮಗೆ ಮೇ ತಿಂಗಳು ಹಣ ಬಂದಿಲ್ಲ, ಅಂದ್ರೆ 30ನೇ ಕಂತಿನ ಹಣ ಇನ್ನ ಬಂದಿಲ್ಲ, 31 ಅಂದ್ರೆ ಈಗ ಜೂನ್ ತಿಂಗಳದು ಯಾವಾಗ ಬರುತ್ತೆ, ಕಳೆದ ಒಂದು ವರ್ಷದ ಹಿಂದಿದ್ದು 2 ತಿಂಗಳು ಅಮೌಂಟ್ ಬಂದಿಲ್ಲ. ಇದ್ರ ಬಗ್ಗೆ ಎಲ್ಲಾನು ಕೆಲವೊಂದಷ್ಟು ಕ್ಲಾರಿಫಿಕೇಶನ್ ಇವಾಗ ನಮ್ಗೆ ಸಿಕ್ಕಿದೆ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ, ನಿಮ್ಮೆಲ್ಲರ ಡೌಟ್ ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆ ಹೊಸದಾಗಿ ಅಪ್ಲಿಕೇಶನ್ಸ್ ನ ಹಾಕ್ಬೇಕು, ಮನೆಗೆ ಬರ್ತಾ ಇದಾರೆ, ವೆರಿಫಿಕೇಶನ್ ಪ್ರೋಸೆಸ್ ನ ಮಾಡ್ತಾ ಇದಾರೆ, ಅದು ಇದು ಅಂತೆಲ್ಲ ಹೇಳಿ ಆಗೋಗಿದೆ ನಾನು. ಹಾಗಾದ್ರೆ ಈ ವೆರಿಫಿಕೇಶನ್ ಪ್ರೋಸೆಸ್ ಮಾಡ್ಬೇಕಾದ್ರೆ ಗೃಹಲಕ್ಷ್ಮಿ ಹಣನ ಸ್ಟಾಪ್ ಮಾಡ್ತಾರಾ, ಇಲ್ಲ ಅಂದ್ರೆ ಈ ವೆರಿಫಿಕೇಶನ್ ಆಗಿ ಅಪ್ರೂವ್ ಬಂದ್ಮೇಲೆ ಎಲ್ಲರಿಗೂ ಅಮೌಂಟ್ ನ ಜಮಾ ಮಾಡ್ತಾರ ಅಂತ ಕೆಲವೊಂದಷ್ಟು ಜನಕ್ಕೆ ಕ್ವಶನ್ಸ್ ಖಂಡಿತವಾಗ್ಲೂ ಇರುತ್ತೆ. ಅಂಡ್ ಈ ಕನ್ಫ್ಯೂಷನ್ ಸರ್ವೇ ಸಾಮಾನ್ಯವಾಗಿರುವಂತದ್ದು. ಆದ್ರೆ ಒಂದು ವಿಚಾರನ ಕ್ಲಿಯರ್ ಆಗಿ ನೀವು ನೆನ್ಪಿಟ್ಕೋಬೇಕಾಗಿರೋದೇನು ಅಂತ ಅಂದ್ರೆ, ಈಗ ಏನು ಮತ್ತೆ ಮರುಪರಿಶೀಲನೆ ಮಾಡ್ತಾ ಇದ್ದಾರೆ, ಇದಕ್ಕೂ ಹಾಗೇನೆ ನಿಮ್ಗೆ ಇವಾಗ ಆಗ್ತಾ ಇರುವಂತ ಹೊಸ ಅಪ್ಲಿಕೇಶನ್ಸ್ಗೂ ಸಂಬಂಧ ಇಲ್ಲ. ಹೊಸ ಅಪ್ಲಿಕೇಶನ್ಸ್ ವೆರಿಫಿಕೇಶನ್ಸ್ಗಳು ನಡೀತಾ ಹೋಗ್ತಾ ಇರತ್ತೆ. ಅಂಡ್ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ BPL APL ಇಬ್ರು ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಅದೇ GST ಪೇಯರ್ ಆಗಿರಬಾರ್ದು, ಒಂದಷ್ಟು ರೂಲ್ಸ್ಗಳೇನಿದೆ, ಆ ರೂಲ್ಸ್ ಅಂಡರ್ ಅಲ್ಲಿ ನೀವು ಬಂದ್ರೆ ಯಾರು ಬೇಕಾದ್ರೂ ಅಪ್ಲಿಕೇಶನ್ಸ್ ನ ಸಲ್ಲಿಸಬಹುದು. ಸೊ ಈ ಒಂದು ಅಪ್ಲಿಕೇಶನ್ ಪ್ರೋಸೆಸ್ ಮಧ್ಯ ಗೃಹಲಕ್ಷ್ಮಿ ಹಣ ಸ್ಟಾಪ್ ಮಾಡ್ತಾ ಇದ್ದಾರಾ ಅಂತ ಕೇಳಿದ್ರೆ ಇಲ್ಲ, ಯಾವುದೇ ಕಾರಣಕ್ಕೂ ಅದು ಸ್ಟಾಪ್ ಮಾಡೋದಿಲ್ಲ, ಅದು ನಿರಂತರವಾಗಿ ನಡೀತಾ ಇರುತ್ತೆ ಅಂತ ಹೇಳಿದ್ದಾರೆ. ಇದರ ಮಧ್ಯೆ ತುಂಬಾ ಜನ ಹೇಳಿದ್ರು, ನನಗೆ 30ನೇ ಕಂತಿನ ಹಣ ಸ್ಪೆಷಲಿ ಮೇ ತಿಂಗಳು ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ಕೇಳ್ತಾ ಇರ್ತೀರಾ. ಮೇ ತಿಂಗಳದ್ದು ಏನಾಗಿತ್ತು ಅಂದ್ರೆ, ಸಡನ್ ಆಗಿ ಇವ್ರು ಏನ್ ಮಾಡಿದ್ರು, ಈ ಕ್ಯಾನ್ಸಲೇಷನ್ ಪ್ರೋಸೆಸ್ ನ ಸ್ಟಾರ್ಟ್ ಮಾಡಿದ ಕಾರಣ ಸ್ವಲ್ಪ ಡಿಲೇ ಆಯ್ತು, ಮತ್ತೆ ಸ್ವಲ್ಪ ಹೋಲ್ಡ್ ಕೂಡ ಮಾಡಿದ್ರು. ಸೊ ಈ ಒಂದು ಮೇ ತಿಂಗಳ ಹಣ ಏನಿದೆ, ಆಕ್ಚುಲಿ ಜೂನ್ ಮುಗಿತಾ ಬಂತು, ಇನ್ನೇನು ಮಂತ್ ಎಂಡ್ ಆಗ್ತಾ ಬಂತು. ಸೊ ನಿಮಗೇನಾಗುತ್ತೆ, ನೆಕ್ಸ್ಟ್ ಮಂತ್ 15th ಒಳಗಡೆ ಮೇ ತಿಂಗಳದು ಯಾರಿಗೆಲ್ಲ ಬಂದಿಲ್ಲ, ಸ್ಪೆಷಲಿ 30ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ, ಇಂಥವ್ರಿಗೆ ನಾವು ಜಮಾ ಮಾಡ್ತೀವಿ, ಕ್ಲಿಯರೆನ್ಸ್ ನ ಕೊಡ್ತೀವಿ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ನಿಮಗೆ ಯಾರಿಗೆ ಬಂದಿಲ್ಲ ಅಂತವ್ರು ನೆಕ್ಸ್ಟ್ ಮಂತ್ 15th ಒಳಗಡೆ 30ನೇ ಕಂತಿನ ಹಣ ಕ್ಲಿಯರ್ ಆಗುತ್ತೆ. ಗೌರ್ಮೆಂಟ್ ಕಡೆ ಹೇಳಿದ್ದು ನಾವೆಲ್ಲರಿಗೂ ಹಾಕ್ಬಿಟ್ಟಿದೀವಿ, ಆಗೋಗಿದೆ ಅಂತ ಹೇಳಿದ್ದಾರೆ. ಬಟ್ ಇನ್ನೂ ಸ್ವಲ್ಪ ಜನಕ್ಕೆ ಆಕ್ಚುಲಿ ಜಮಾ ಆಗ್ಲಿಲ್ಲ, ಯಾಕಂದ್ರೆ ಈ ಒಂದು ಸಡನ್ ಆಗಿ ಒಂದು ಹೊಸ ಪ್ರಕ್ರಿಯೆನ ಶುರು ಮಾಡಿದ ಕಾರಣ ಎಲ್ಲಾನು ಹೋಲ್ಡಲ್ ಆಗಿರೋ ತರ ಆಗಿದೆ. ಸೊ ಅದು ಕೂಡ ಮತ್ತೊಮ್ಮೆ ಇವಾಗ ಸ್ಟಾರ್ಟ್ ಮಾಡ್ತಾರೆ. ಸೊ ಟೆನ್ಷನ್ ಆಗ್ಬೇಡಿ, ಇನ್ನೂ ಟೈಮ್ ಇದೆ, ಅದು ಬರುತ್ತೆ ಅಂತ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಈಗ ಜೂನ್ ತಿಂಗಳಲ್ಲಿ ಇದೀವಿ, ಜೂನ್ ಮುಗಿತಾ ಇದೆ, ಇನ್ನೊಂದ್ 2 ದಿನದಲ್ಲಿ ಜೂನ್ ಮುಗಿಯುತ್ತೆ ನಮಗೆ. ಸೊ ಇವಾಗ ನೆಕ್ಸ್ಟ್ ನೀವು ಜುಲೈ ತಿಂಗಳಲ್ಲಿ ಜೂನ್ ತಿಂಗಳದು ಎಕ್ಸ್ಪೆಕ್ಟ್ ಮಾಡಬಹುದು. ಆದ್ರೆ ಈ ಬಾರಿ ಏನಾಗುತ್ತೆ ಅಂದ್ರೆ, ನಿಮಗೆ ಜೂನ್ ತಿಂಗಳದು ಬಹುಶಃ ಜುಲೈ ಕೊನೆಯಲ್ಲಿ ಇಲ್ಲ ಅಂದ್ರೆ ಆಗಸ್ಟ್ ಮೊದಲನೇ ವಾರದಲ್ಲಿ ಬರುವಂತ ಚಾನ್ಸಸ್ ಇದೆ. ಸೊ ಜೂನ್ ತಿಂಗಳದು ನಿಮಗೆ ಆಗಸ್ಟ್ ವರೆಗೂ ಹೋಗುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಇವಾಗ ಎಲ್ಲ ಅಪ್ಲಿಕೇಶನ್ಸ್ ಗಳನ್ನ ತಗೋಬೇಕು. ಇದ್ರ ಮಧ್ಯೆ 30ನೇ ಕಂತಿನ ಹಣ ತುಂಬಾ ಜನಕ್ಕೆ ಕ್ಲಿಯರೆನ್ಸ್ ಸಿಕ್ಕಿಲ್ಲ, ಇದು 15ನೇ ತಾರೀಕು ಒಳಗಡೆ ಕ್ಲಿಯರೆನ್ಸ್ ಮಾಡಬೇಕು. ಸೊ ಬಹಳಷ್ಟು ವಿಚಾರ ಇರೋದ್ರಿಂದ, ಬಟ್ ಹಣ ಬರುತ್ತೆ, ಹಣ ಏನು ಕ್ಯಾನ್ಸಲ್ ಮಾಡೋದು ಅಥವಾ ಇವಾಗ ಹೋಲ್ಡ್ ಅಲ್ಲಿ ಇಡೋದು ಏನೂ ನಡೆಯಲ್ಲ, ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತೆ. ನಾವು ಆಲ್ರೆಡಿ ಅಪ್ರೂವ್ಗಳನ್ನ ತಗೊಂಡಿದೀವಿ ಅಂತ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ 30ನೇ ಕಂತಿನ ಹಣ ಜೂನ್ 15ನೇ ತಾರೀಕಿನ ಒಳಗಡೆ ಕ್ಲಿಯರ್ ಆದ್ರೆ ಜುಲೈ 15ನೇ ತಾರೀಕಿನ ಒಳಗೆ ಕ್ಲಿಯರ್ ಆಗುತ್ತೆ. ಜೂನ್ ತಿಂಗಳದು ನಿಮ್ಗೆ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಬರುತ್ತೆ. ಸೊ ಇನ್ನ 1 ತಿಂಗಳು ಗ್ಯಾಪ್ ಬಿಟ್ಟು ನೀವು ನೆಕ್ಸ್ಟ್ 31ನೇ ಕಂತಿನ ಹಣನ ರಿಸೀವ್ ಮಾಡ್ಕೊಂತೀರಾ. ಸ್ವಲ್ಪ ಡಿಲೇ ಈ ಮಧ್ಯದಲ್ಲಿ ಆಗ್ತಾ ಇದೆ, ಬಟ್ ಇದು ಕ್ಲಿಯರ್ ಆಗೋವರೆಗೂ 31ನೇ ಕಂತಿನ ಹಣ ಹಾಕೋದಿಲ್ಲ ಅನ್ನೋದು ನಿಮ್ಗೂ ಗೊತ್ತಿದೆ. ಇದ್ರ ಜೊತೆಗೆ ಕಳೆದ ವರ್ಷದ್ದು 2 ತಿಂಗಳು ಅಮೌಂಟ್ ಕೊಡಬೇಕಾಗಿತ್ತು, ಇದ್ರ ಬಗ್ಗೆ ಯಾರು ಧ್ವನಿ ಎತ್ತುತ್ತಾ ಇಲ್ಲ. ಇದ್ರ ಜೊತೆ ಯಾವ್ದು ಪಬ್ಲಿಕ್ ಗಳು ಮಾತಾಡ್ತಾ ಇಲ್ಲ. ಹೀಗೆ ಅನ್ನಭಾಗ್ಯ ಯೋಜನೆದು 2 ತಿಂಗಳು ಅದನ್ನು ಕೊಡ್ಲಿಲ್ಲ ದುಡ್ಡು. ಸೊ ಇವಾಗ ಇರುವಂತ ಆಪ್ಷನ್ ಏನು ಅಂದ್ರೆ, ನೆಕ್ಸ್ಟ್ ಬಜೆಟ್ ಬಂದಾಗ ಈ ತರ 2 ತಿಂಗಳದು ಮಿಸ್ ಆಗಿದೆ, ಅದನ್ನು ಸೇರಿಸಿ ನಾವು ಬಜೆಟ್ ಅಲ್ಲಿ ಅಮೌಂಟ್ ನ ರೈಸ್ ಮಾಡಿ ಕೊಡ್ತೀವಿ ಅನ್ನೋ ತರ ಇದ್ರೆ ಮಾತ್ರ ಹಣ ಬರುತ್ತೆ. ಇಲ್ಲ ಅಂತಂದ್ರೆ ನಿಜವಲ್ಲೂ ಹಣ ಬರೋದು ಪಕ್ಕ ಡೌಟ್ ಇದೆ. ಸೊ ಬಂದ್ರೆ ಆ ರೀತಿ ಬರುತ್ತೆ, ಬಿಟ್ಟು ಇವರು ಕೊಡ್ತೀವಿ ಮಾಡ್ತೀವಿ ಅಂತ ಹೇಳಿದ್ರೆ ಅದೆಲ್ಲ ಫೇಕ್ ಬಿಡಿ, ಯಾರು ಕೊಡೋದಿಲ್ಲ. ಬಿಕಾಸ್ ಕೊಡೋ ತರ ಇದ್ದಿದ್ರೆ ಆಲ್ರೆಡಿ ಕೊಡ್ಬೇಕಾಗಿತ್ತು, ಇಷ್ಟೊಂದು ಮಾಡ್ಬೇಕಾಗಿರ್ಲಿಲ್ಲ. ಈಗ ಹೊಸ ರೂಲ್ಸ್ ಗಳು ಕೂಡ ಬರ್ತಾ ಇರೋದ್ರಿಂದ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಗುತ್ತೆ. ಲಾಸ್ಟ್ ಇಯರ್ 2025 ಸದ್ಯಕ್ಕೆ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಬಟ್ 31ನೇ ಕಂತಿನ ಹಣ ನಿಮ್ಗೆ ಜುಲೈ ಮತ್ತೆ ಆಗಸ್ಟ್ ಅಲ್ಲಿ ಕ್ಲಿಯರೆನ್ಸ್ ಸಿಗುತ್ತೆ. ಸೊ ಇಷ್ಟು ಅಪ್ಡೇಟ್ ಇದೆ. ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಉತ್ತರ ಕೊಡ್ತೀನಿ, ನಿಮ್ಗೂ ಹೆಲ್ಪ್ ಆಗುತ್ತೆ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.